ಉಡುಪಿ ಜಿಲ್ಲೆಯ ಒಂದು ಹಳ್ಳಿಯ ಒಬ್ಬ ಸಾಧಾರಣ ಹುಡುಗನಾಗಿದ್ದ ಟಿ.ಎಂ. ಅನಂತ್ ಪೈ ಮಣಿಪಾಲ್ ಹಾಸ್ಪಿಟಲ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋ ದೈತ್ಯ ಸಂಸ್ಥೆ ಕಟ್ಟಿ ಸುಮಾರು 1,10,00,000 ಕೋಟಿ ಟರ್ನ್ ಓವರ್ ಮಾಡೋದ್ರ ಜೊತೆಗೆ 30,000ಕ್ಕಿಂತ ಅಧಿಕ ಜನರಿಗೆ ಕೆಲಸ ಕೊಟ್ಟು ಪ್ರತಿ ವರ್ಷ ಸುಮಾರು 70 ರಿಂದ 80 ಲಕ್ಷ ಪೇಷಂಟ್ಸ್ ಗಳಿಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದ ಇವರು ಮುಂದೆ MBBS ಮಾಡಿ ವಿದೇಶಕ್ಕೆ ಹೋಗುವ ಆಫರ್ ಬಂದರೂ ಅವರ ತಾಯಿ ಮಾತ್ರ ಅದಕ್ಕೆ ಒಪ್ಪಲ್ಲ. ನಂತರ 18 ಸೆಪ್ಟೆಂಬರ್ 1942ರಲ್ಲಿ ದಿ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಅನ್ನೋ ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಓದದೆ ಅವಿದ್ಯಾವಂತರಾಗಿರುವವರಿಗೆ ಬುಕ್ ಬೈಂಡಿಂಗ್, ರೇಡಿಯೋ ರಿಪೈರಿಂಗ್, ಮ್ಯೂಸಿಕ್, ಪ್ರಿಂಟಿಂಗ್ ನಂತಹ ಸ್ಕಿಲ್ಸ್ ಗಳನ್ನ ಕಳಿಸಿ ದುಡಿಯುವ ಅವಕಾಶ ಕೊಡ್ತಾರೆ. ನಂತರ ನಿಧಾನವಾಗಿ ಲೋವರ್ ಪ್ರೈಮರಿ ಸ್ಕೂಲ್, ಅಲ್ಲಿಂದ ಹೈಸ್ಕೂಲ್ ಅನ್ನ ತೆರೆದ ಇವರು 1949ರಲ್ಲಿ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. 1953ರಲ್ಲಿ ಇಂಡಿಯಾದ ಮೊದಲ ಪ್ರೈವೇಟ್ಲಿ ಓನ್ಡ್ ಮೆಡಿಕಲ್ ಕಾಲೇಜ್ ಕಸ್ತೂರಬಾ ಮೆಡಿಕಲ್ ಕಾಲೇಜ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಕನಿಷ್ಠ ಪಕ್ಷ ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ, ಒಂದು ಮನೆಯೂ ಇಲ್ಲದ ಖಾಲಿ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ ಮಣಿಪಾಲ್ ಹಾಸ್ಪಿಟಲ್ಸ್ ಇವತ್ತು 39ಕ್ಕಿಂತ ಹೆಚ್ಚಿನ ಹಾಸ್ಪಿಟಲ್ಸ್, 60ಕ್ಕಿಂತ ಹೆಚ್ಚಿನ ದೇಶದ ವಿದ್ಯಾರ್ಥಿಗಳು, ಪ್ರತಿ ವರ್ಷ 1 ಲಕ್ಷಕ್ಕಿಂತ ಹೆಚ್ಚಿನ ಸ್ಟೂಡೆಂಟ್ಸ್ ಗಳು ಪಾಸ್ ಔಟ್ ಆಗ್ತಾ ಇದ್ದಾರೆ. 1991ರಿಂದ ಸುಮಾರು 13 ಕೋಟಿಗಿಂತ ಹೆಚ್ಚಿನ ಪೇಷಂಟ್ಸ್ ಗಳಿಗೆ ಟ್ರೀಟ್ ಮಾಡಿರುವ ಮಣಿಪಾಲ್ ಹಾಸ್ಪಿಟಲ್ಸ್ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಹಾಸ್ಪಿಟಲ್ ಚೈನ್ ಆಗಿದೆ. ಒಂದು ಸಾಧಾರಣ ಹಳ್ಳಿಯ ಹುಡುಗ ಸ್ಟಾರ್ಟ್ ಮಾಡಿದ ಒಂದು ಹಾಸ್ಪಿಟಲ್ ಇವತ್ತು ದೈತ್ಯ ಕಂಪನಿಯಾಗಿ ಬೆಳೆದಿದೆ. ಇದೇ ಅಲ್ವಾ ನಿಜವಾದ ಸಾಧನೆ ಅಂದ್ರೆ.